ಮಂಡ್ಯ ಜಿಲ್ಲೆಯ ಕೆರಗೋಡು ಇಲ್ಲಿ ನಡೆದಂತ ಹನುಮಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂಪರ ಸಂಘಟನೆಯವರು ಇಂದು ಮಂಡ್ಯ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಬಂದ್ ಬೆಂಬಲಿಸಿ ಇಂದು ಕೆರಗೋಡಿನಲ್ಲಿ ಬೈಕ್ ಜಾಥಾವನ್ನು ಕೂಡ ಮಾಡಲಾಗುತ್ತೆ. ಆಂಜನೇಯ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿ ಡಿಸಿ ಕಚೇರಿವರೆಗೆ ಜಾಥಾವನ್ನು ಮಾಡ್ತಾರೆ. ಡಿಸಿ ಕಚೇರಿವರೆಗೆ ತೆರಳಿ ಮನವಿಯನ್ನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸಲ್ಲಿಸಲಿದ್ದಾರೆ. ಮಂಡ್ಯ ರೈಲ್ವೆ ನಿಲ್ದಾಣದ ಬಳಿ ಈ ದೇಗುಲ ಇದೆ. ಸದ್ಯ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ನಡೆದಂಥ ಧ್ವಜ ದಂಗಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಹಿಂದೂಪರ ಸಂಘಟನೆಯವರು ಮಂಡ್ಯ ಜಿಲ್ಲೆ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಮಂಡ್ಯ ಜಿಲ್ಲೆ ಬಂದ್ಗೆ ರೆಸ್ಪಾನ್ಸ್ ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಈ ಧ್ವಜ ವಿವಾದ ಪ್ರಕರಣ ಏನು ನಡೀತು, ಏನು ಧ್ವಜಸ್ತಂಭದ ಮೇಲೆ ಹಾರಾಟ ಮಾಡ್ತಾ ಇದ್ದಂಥ ಹನುಮ ಧ್ವಜವನ್ನು ಇಳಿಸಿ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಾಯಿತು. ಸಾಕಷ್ಟು ಆಕ್ರೋಶ ಕೂಡ ಅಲ್ಲಿನ ಜನರು ವ್ಯಕ್ತಪಡಿಸಿದ್ರು. ಯಾಕೆ ಹನುಮ ಧ್ವಜವನ್ನು ಇಳಿಸಿದ್ರಿ, ಇದಕ್ಕೆ ಯಾರು ವಿರೋಧ ಇತ್ತು ಅಂತ ಕೇಳಿದ್ರು, ಪ್ರಶ್ನೆಯನ್ನು ಮಾಡಿದರು. ಅದಾದ ಬಳಿಕ ಕೇಸರಿ ಧ್ವಜ ಅಭಿಯಾನ ನಡೀತು. ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಮನೆಗಳ ಮೇಲೂ ಕೇಸರಿ ಧ್ವಜ ಹಾರಾಟ ನಡೆಸಿದ್ವು. ಈಗ ಮಂಡ್ಯ ಜಿಲ್ಲೆಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.